ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ನವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಒಂದು ಬಹಳ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಅದ್ರಲ್ಲಿ ಏನಂದ್ರೆ 13 ವರ್ಷದ ಮಗು ಸಮೃದ್ಧಿ ಅಂತ ಒಂದು ಮಗು ಹ್ಯಾಂಗ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡಿರುವಂತ ಒಂದು ಘಟನೆ ನಡೆದಿದೆ. ಬಹಳ ಬ್ರೈಟ್ ಇದ್ದಂತ ವಿದ್ಯಾರ್ಥಿ 8ನೇ ಕ್ಲಾಸ್ ಓದ್ತಾ ಇದ್ದ, CBSE ಸಿಲೆಬಸ್ ಅಲ್ಲಿ ಓದ್ತಾ ಇದ್ದ. ಮತ್ತೆ ಮುಂದೆ ಬಹಳ ಒಳ್ಳೆಯ ವಿದ್ಯಾಭ್ಯಾಸ ಸಾಧನೆ ಮಾಡ್ಬೇಕು ಅಂತ ಆಸೆ ಇತ್ತು. ಅವ್ರ ಪೋಷಕರು ಕೂಡ ಬಹಳ ಎಜುಕೇಟೆಡ್ ಜನ. ನಿನ್ನೆ ಮೊಬೈಲ್ ಉಪಯೋಗಿಸೋದ್ರ ಬಗ್ಗೆ ಸ್ವಲ್ಪ ಯಾಕೆ ಯಾವಾಗ್ಲೂ ಮೊಬೈಲ್ ಇರ್ತೀಯ ಅಂತ ಹೇಳಿದ್ದಕ್ಕೆ ಅವ್ನು ಸಡನ್ ಆಗಿ ಹೇಳ್ಬಿಟ್ಟು ಅವ್ರು ಹೊರಗಡೆ ಏನೋ ಕೆಲಸ ಅಂತ ಹೋಗಿದ್ದಾರೆ. ಬರೋಷ್ಟೊತ್ತಿಗೆ ಅವನು ಹ್ಯಾಂಗ್ ಮಾಡ್ಕೊಂಡಿರುವಂತ ಒಂದು ಘಟನೆ ನಡೆದಿದೆ. ನಾನು ಬಹಳ ಸ್ಪಷ್ಟವಾಗಿ ಎಲ್ಲರಲ್ಲೂ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊಬೈಲ್ ಅಡಿಕ್ಷನ್ ಏನಿದೆ ಮಕ್ಕಳದು, ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸುವಂತ ದೊಡ್ಡ ಜವಾಬ್ದಾರಿ ಪೇರೆಂಟ್ಸ್ ಮೇಲಿದೆ. ಮನೇಲಿ ಯಾರು ಇರ್ತಾರೋ ಅವ್ರ ಮೇಲಿದೆ. ಅಡಿಕ್ಷನ್ ಆಗಿರುವಂತದ್ದು, ಮೊಬೈಲ್ ಅಡಿಕ್ಷನ್ ಆಗಿರುವಂತದ್ದು ಎಲ್ಲ ಕಡೆ ನಾವು ನೋಡ್ತಾ ಇದೀವಿ. ಅದೇ ರೀತಿ ಮಕ್ಕಳು ಎದುರಿಸ್ಲಿಕ್ಕೆ ಬೆದರಿಸ್ಲಿಕ್ಕೆ ಕೆಲವೊಂದು ಬಾರಿ ಈ ತರ ಘಟನೆಗಳು ಕೂಡ ಆಗೋಗ್ಬಿಡ್ತವೆ. ಕೆಲವರು ಮನೆ ಬಿಟ್ಟು ಹೋಗಿರುವಂತ ಘಟನೆ ನೋಡಿದೀವಿ. ಕೆಲವರು ತಮ್ಮನ್ನ ತಾವು ಹಾರ್ಮ್ ಮಾಡ್ಕೊಳ್ಳುವಂಥದ್ದು, ಅದೇ ರೀತಿ ಈ ತರ ಸೂಸೈಡ್ ಮಾಡ್ಕೊಳ್ಳುವಂಥದ್ದು, ತುಂಬಾ ವೈಲೆಂಟ್ ಆಗುವಂಥದ್ದು, ಈ ತರದ್ದೆಲ್ಲ ಗಮನಿಸಿದೀವಿ. ಹಂಗಾಗಿ ಇದನ್ನ ಸ್ವಲ್ಪ ಕೌನ್ಸಿಲಿಂಗ್ ಮತ್ತೆ ಕನ್ಸಲ್ಟೇಷನ್ ಮುಖಾಂತರ ಮಕ್ಕಳನ್ನ ಈ ಒಂದು ಅಡಿಕ್ಷನ್ ಇಂದ ಹೊರಗೆ ತರುವಂತ ಪ್ರಯತ್ನ ಪೋಷಕರು ಮಾಡಬೇಕು. ಮತ್ತೆ ಪೇರೆಂಟ್ಸ್ ಅಷ್ಟೇ ಅಲ್ಲದೆ ಟೀಚರ್ಸ್ ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಸೆನ್ಸಿಟೈಸ್ ಮಾಡಬೇಕು ಅಂತ ನಾವು ಮನವಿ ಮಾಡ್ತೀವಿ.